ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಸಾಯಂಕಾಲ ಆಗಿತ್ತು. ಸಾಯಂಕಾಲ ಸ್ವಲ್ಪ ಸ್ಕೂಲಿಂದ ಬಂದಮೇಲೆ ನಾನು ಮೇಲೆ ಎಷ್ಟು ದಿವಸ ಆಯ್ತು ಬೇಳೆ ಒಣಗಿ ಹಾಕಿನಿ. ಆ ಬೇಳೆಗಳನ್ನು ಮತ್ತು ಈ ಒಣಮೆಣ್ಸಿನ್ಕಾಯಿ, ಜೋಳ ಎಲ್ಲ ಹಾಕಿದ್ದೆ. ಸೊ ಎಷ್ಟು ದಿನ ಆಯಿತು ಕ್ಲೀನ್ ಮಾಡ್ಬೇಕಂದಿದ್ದೆ, 3-4 ದಿವಸದಿಂದ ಮೇಲೇ ಬಿಟ್ಟಿದ್ದೆ. ಸೊ ಅದನ್ನು ಇವತ್ತು ಕ್ಲೀನ್ ಮಾಡಿಕೊಂಡು ಡಬ್ಬಿನಾಗ ಹಾಕ್ಕೊಂಡು ತುಂಬಿ ರೆಡಿ ಮಾಡಿ ಇಟ್ಕೊತೀನಿ. ಅದಾದಮೇಲೆ ಹಾಗೆ ಸ್ವಲ್ಪ ಗಾರ್ಡನ್ ವರ್ಕ್ ಇತ್ತು, ಅದನ್ನೆಲ್ಲ ಮಾಡಿಕೊಂಡು ಮುಗಿಸೋಷ್ಟಿಗೆ ನಂದು ಇವಾಗ ಸಾಯಂಕಾಲದ ಇದನ್ನೇ ಮುಗಿದು ಹೋಗ್ಬಿಡುತ್ತಾ ಟೈಮೇ. ಅದಾದಮೇಲೆ ಇನ್ನೂ ಮನೇಲಿ ಸಾಕಷ್ಟು ಕೆಲಸನೂ ಅದೇ, ಅದು ಮಾಡಬೇಕು. ಸೊ ಡೈಲಿ ಒಂದೊಂದು ಕೆಲಸ ಈ ಥರ ನಾನು ಬೆಳಗ್ಗೆ ಸ್ವಲ್ಪ, ಸಾಯಂಕಾಲ ಸ್ವಲ್ಪ ಮಾಡ್ಕೋತಾ ಇರ್ತೀನಿ. ಕೆಲವೊಂದು ಟೈಮ್ ರಾತ್ರಿಯೆಲ್ಲ ಕೆಲಸ ಮಾಡ್ತಿರ್ತೀನಿ. ಏನಾರ ಇತ್ತು ಹೆಚ್ಚಿಗೆ ಕೆಲಸ ಅಂದರೆ ಆ ಥರ ನಾನು ಮಾಡ್ಕೋತಿರ್ತೀನಿ. ಸೊ ಸದ್ಯಕ್ಕಿದು ಇಲ್ಲಿ ನೋಡಿರಿ, ಈ ಬೇಳೆಗಳಲ್ಲಿ ನುಸಿ ಆಗಿದ್ವು. ಹಾಗಾಗಿ ಆ ನುಸಿ ಎಲ್ಲ ಹೋಗಲಿ ಅಂತ ಸ್ವಲ್ಪ ಮೇಲೆ ಹಾಕಿದ್ದೆ. ಈ ಸ್ವಲ್ಪ ಇದ್ದಾವೆ, ಇನ್ನೊಂದು ತಿಂಗಳು ಆಗ್ಬೋದು. ಇವು ಒಂದು ತಿಂಗಳಾದಲ್ಲಿ ಮುಗಿಸ್ತೀನಿ ಇವು. ಸೊ ಇದೆಲ್ಲ ಮುಗಿದ್ಮೇಲೆ ಈಗ ಮತ್ತು ಹಾಗೆ ಇಟ್ಟರೆ ಜಾಸ್ತಿ ಇದಾಗ್ತಾವೆ ಅಂಥೇಳಿ ಇಲ್ಲಿ ನೋಡ್ರಿ, ಇಷ್ಟಿದಾವೆ ಅಷ್ಟಿದಾವೆ ನೋಡ್ಕೊಂಡು ಮಾಡ್ಕೊಲಿಕತ್ತೀನಿ ನಾನು. ಸೊ ಹಾಗೆ ಒಂದಿಷ್ಟು ಅಕ್ಕಿಗಳಲ್ಲಿಯೂ ಹುಳ ಆಗಿದ್ದು ಒಂದು. ಸೊ ಒಂದಿಷ್ಟು ಟಿಪ್ಸ್ ಹೇಳ್ತೀನಿ ನಿಮಗೆ. ಅಕ್ಕಿಯಲ್ಲಿ ಹುಳ ಆದರೆ ಏನು ಮಾಡ್ಬೇಕಂಥೇಳಿ. ಅಕ್ಕಿನಾಗ ಒಂಥರ ಬಿಳಿ ಉದ್ದುದ ಹುಳ ಆಗ್ತಾವಕ್ಕೆ ನಾವು ಬಾಲ್ ಹುಳ ಅಂತೀವಿ. ಅವು ಹುಳ ಆದರೆ ಅದಕ್ಕೆ ನೀವು ಬೋರಿಕ್ ಪೌಡ್ರ್ ಅಂತ ಸಿಗುತ್ತೆ ಮೆಡಿಕಲನ್ನು ಕೇಳಿದ್ರೆ, ಅದು 20 ರೂಪೀಸಿಗೆಲ್ಲ ಸಿಗುತ್ತೆ. ಅದನ್ನು ತಂದು ಒಂದು ಸ್ವಲ್ಪ ನೀವು ಜೋಳದಲ್ಲ ಆಯಿತು, ಅಕ್ಕಿಯೆಲ್ಲ ಆಯಿತು ಕಲಸಿಟ್ರೆ ಈ ನುಸಿಗಳೆಲ್ಲ ಸಾಯ್ತಾವ. ಆಮೇಲೆ ನುಸಿಗಳೆಲ್ಲ ಜಲ್ದಿ ಆಗಲ್ಲ. ನೆಕ್ಸ್ಟ್ ಅವಕ್ಕೆ ಇನ್ನೂ ಆಗಿಲ್ಲ ಅಂದರೂ ಆಗಂಗಿಲ್ಲ. ಆ ಹುಳ ಇದ್ರೂ ಅಷ್ಟೇ, ಹುಳನೂ ಜಲ್ದಿ ಸತ್ತೋಗ್ತಾವೆ, ಬಾಲ್ ಹುಳ ಅಂದ್ವಲ್ಲ ಅವು. ಸೊ ಹಿಂಗೆ ಟೈಮ್ ಸಿಕ್ಕಾಗ ಸ್ವಲ್ಪ ಅವುಗಳೆಲ್ಲ ಕೇರ್ ತೊಗೋಬೇಕಾಗ್ತದೆ. ಆಮೇಲೆ ಒಂದೇ ಸ್ವಲ್ಪ ಭಾಳ ದಿನ ಹಂಗೆ ಮುಚ್ಚಿನೂ ಇಡಬಾರ್ದು. ಒಂದು ಸ್ವಲ್ಪ ನೋಡ್ತಾ ಇರಬೇಕು, ತೆಗಿತಾ ಇರಬೇಕು. ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ತಂದ್ಕೊಂಡು ಈ ಥರ ನಾವು ಚೆಂದಾಗಿ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಅವೆಲ್ಲನೂ ಕೂಡ ನೀಟಾಗಿ ಚೆಂದಾಗಿರ್ತಾವೆ. ಸೊ ಯಾವಾಗೂ ಅಷ್ಟೇ ಎಷ್ಟು ಬೇಕು ಅಷ್ಟೇ ಸಾಮಾನು ತರಬೇಕು. ಜಾಸ್ತಿ ತಂದರೆ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿರಿ. ಈ ಸಲ ಏನಾಯಿತು ಅಂದರೆ ನಮ್ಮ ಮಮ್ಮಿ ಒಂದಿಷ್ಟು ಬೆಳೆ ಕಳಿಸಿದ್ರು. ಆಮೇಲೆ ನಮ್ಮ ಮನೆಯವರು ಒಂದಿಷ್ಟು ತೊಗೊಂಡು ಬಂದಿದ್ರಲ್ಲ, ಜಾಸ್ತಿ ಏನಿಲ್ಲ, ಒಂದು 5 kgನೇ ಅವೇ ಇಷ್ಟು ಹಿಂಗೆ ಹುಳ ಅದು ಬಂದರೆ ಈ ಥರ ತೆಗೆದಿಟ್ಕೋಬೇಕಾಗತ್ತೆ ನಾನು. ಸೊ ನೋಡ್ಬೋದು ನೀವು ಲಾಸ್ಟ್ ಉಳಿದಿದ್ದು. ಸೊ ಎಷ್ಟು ಈ ಥರ ಹೊಟ್ಟು ಅಂತ ಹೇಳಿ ಬರ್ಲಿಕ್ಕತ್ತದ ಇದು ಹೊಟ್ಟು. ಸೊ ಲಾಸ್ಟಲ್ಲಿ ಇದ್ದಿದ್ದದು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಬೆಳೆ ಖಾಲಿ ಆಗ್ತಾವೆ ಇವು. ಅದಂಗೆ ಮತ್ತೆ ಹೊಸವು ತಂದ್ಕೊಂಡ್ರೆ ಆಯ್ತು ಅಂತೇಳಿ ನಾವು ಮಮ್ಮಿ ಈ ಸರಿ ಮತ್ತೆ ಕಳಿಸ್ತೀನಿ, ತಂದ್ಕೊಬೇಡ ಅಂತ ಹೇಳಿದಾಳೆ. ಅದಾದಮೇಲೆ ಸಾಯಂಕಾಲದ ಎಷ್ಟು ಕೆಲಸ ಇತ್ತು ಇವತ್ತು, ಅದನ್ನೆಲ್ಲ ಮಾಡ್ಕೊಳ್ಳೋದಿತ್ತು ನಂದು. ಏನಿತ್ತಪ್ಪ ಸಾಯಂಕಾಲ ಕೆಲಸ ಅಂದರೆ, ನಂದು ಅರಿಶಿನ ಬೆಳೆದಿದ್ದನ್ನು ಕೂಡ ನಾನು ಇವತ್ತೇ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂಥೇಳಿ ಕಾಯ್ಕೊಂಡು ಕೂತಿದ್ದೆ. ಬಟ್ ಇವತ್ತು ಎಷ್ಟಾಗುತ್ತೆ ಅಷ್ಟೇ ಮಾಡ್ತೀನಿ, ಎಲ್ಲನೂ ಆಗಲ್ಲ ಇವತ್ತು. ಸೊ ಎಷ್ಟಾಯಿತು ಅಂತ ನಿಮಗೆ ತೋರಿಸ್ತೀನಿ. ಸೊ ಇಲ್ಲೇ ಪಕ್ಕದಲ್ಲೇ ಬುಟ್ಟಿನಾಗೆಲ್ಲ ತಂದಿಟ್ಕೊಂಡಿನಿ. ಇವತ್ತೆಲ್ಲನೂ ಒಂದೇ ಸತಿ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಅದಾದಮೇಲೆ ಗಿಡದ ಕೆಲಸನೂ ಎಷ್ಟೊಂದಿತ್ತು, ಅದನ್ನು ಮಾಡಬೇಕು ಮತ್ತು ಇದನ್ನೂ ಮಾಡಬೇಕಿತ್ತು. ಸೊ ಅದ್ರ ಅರಿಶಿನ ಮತ್ತು ಮಾವಿನ ಶುಂಠಿ ಎರಡನ್ನೂ ಕ್ಲೀನ್ ಮಾಡಿ ಇಟ್ಕೊತೀನಿ. ಆಮೇಲೆ ಅದ್ರೂ ಒಂದು ಸ್ವಲ್ಪ ಸೈಡಿಗೆಲ್ಲ ಹಚ್ಕೋಬೇಕು. ಸೊ ದಿನ ಹಿಂಗೆ ಒಂದೊಂದು ಕೆಲಸ ಆಗ್ತಿರ್ತಾವಲ್ಲ ನಂದು. ಹಾಗಾಗಿ ಈ ನಡುವೆ ಸ್ವಲ್ಪ ವೀಡಿಯೋಸು ಅದು ಎಡಿಟ್ ಮಾಡೋಕ್ಕೆ ಟೈಮು ಅದೆಲ್ಲ ಆಗ್ತಿರಲಿಲ್ಲ. ಬಟ್ ಇವಾಗ ಟೈಮ್ ಮಾಡ್ಕೊಂಡು ಒಂದೊಂದೇ ಮಾಡೋಣ ಅಂಥೇಳಿ ಸೊ ವೀಡಿಯೋಸನ್ನು ಮಾಡ್ತಿರ್ತೀನಿ. ವೀಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ ಫ್ರೆಂಡ್ಸ್ ಈ ಥರರಿಗೂ. ಸೊ ಆಲ್ರೆಡಿ ನಂದು ಗಾರ್ಡನಿಂಗ್ ಚಾನಲ್ಲು ಅದೇ ನಿಮಗೆಲ್ರಿಗೂ ಗೊತ್ತು. ಆ ಗಾರ್ಡನಿಂಗ್ ಚಾನಲಲ್ಲಿ ಕೂಡ ಇವಾಗ ನಾನು ಕಂಟಿನ್ಯೂ ವೀಡಿಯೋ ಹಾಕ್ಲಿಕ್ಕತ್ತೀನಲ್ಲ. ಸೊ ಅದ್ರದ್ದು ವೀಡಿಯೋ ನಾನು ಇಲ್ಲಿಗೆ ಇದ್ರ ಜೊತೆಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಕೆಲವೊಂದಿಷ್ಟು ಟಿಪ್ಸ್ ಅದ್ರ ಬಗ್ಗೆನೂ ನಿಮ್ಗೆ ಕೊಡ್ತೀನಿ. ಸೊ ಅದು ಅರಿಶಿನ ಮತ್ತು ಮಾವಿನ ಶುಂಠಿ ಏನಿತ್ತಲ್ಲ, ಅರಿಶಿನ ಮತ್ತು ಮಾವಿನ ಶುಂಠಿನ ಎಷ್ಟು ದಿನ ಆಯ್ತು ಹಾಗೆ ತೆಗೆದು ಇಟ್ಬಿಟ್ಟಿದ್ದೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಅರಿಶಿನ ಎಷ್ಟು ಬರ್ತದೆ ತೋರಿಸ್ತೀನಿ ನೋಡ್ರಿ. ಅರಿಶಿನ ಆಮೇಲೆ ಮಾವಿನ ಶುಂಠಿ ಎರಡನ್ನೂ ಕ್ಲೀನ್ ಮಾಡಿಕೊಂಡು ನಾನು ಸಪ್ರೇಟ್ ಮಾಡಿ ಇಟ್ಕೊಲಿಕತ್ತೀನಿ. ಇದೇನಿದ್ದಲ್ಲ, ಇದು ಈಗ ಸೈಡ್ ಇಡೋದು ಇದು ತಾಯಿ ಬೇರು. ಅಂದರೆ ಇದನ್ನು ಹಾಕಿ ನಾವು ಇದನ್ನು ಇನ್ನೂ ದಪ್ಪ ಮಾಡ್ಕೋಬೋದು. ಇದನ್ನು ಮತ್ತೆ ನಾವು ಇಟ್ವಿ ಅಂತಂದರೆ ನೆಕ್ಸ್ಟ್ ಇಯರ್ ಇದಕ್ಕೆ ರೂಟ್ ಬಂದು ಏನು ಅರಿಶಿನ ಬರ್ತದಲ್ಲ, ಅರಿಶಿನ ಹೊಸ ತೆಕ್ಕೊಂಡು ಮತ್ತೆ ಹಳೇದನ್ನು ಇಡ್ಬೋದು. ಹಳೇದ್ರಲ್ಲಿಟ್ಟರೆ ಭಾಳ ಸ್ಮೆಲ್ಲು ಇರುತ್ತೆ, ಆಮೇಲೆ ಕಲರ್ ಭಾರಿ ಸ್ಟ್ರಾಂಗ್ ಇರುತ್ತೆ. ಸೊ ಇದು ತಾಯಿ ಬೇರು. ಸೊ ಇವೆಲ್ಲ ಬೇರುಗಳನ್ನು ನಾನು ಹಾಗೆ ತೆಗೆದಿಟ್ಕೋತೀನಿ. ಈ ಅರಿಶಿನಗಳು ಏನು ಬಂದವಲ್ಲ ಇವನ್ನ ಮಾತ್ರ ನಾನು ಸಪ್ರೇಟಾಗಿ ಮಾಡಿ ಇಟ್ಕೋತೀನಿ. ಅಂದರೆ ಇದನ್ನು ನಾನು ಅರಿಶಿನ ಮಾಡಿಬಿಡ್ತೀನಿ. ಈಗ ಸ್ವಲ್ಪ ಬಿಸಿಲು ಹೆಂಗಿದ್ರು ಜಾಸ್ತಿನೇ ಆಗ್ಲಿಕ್ಕತ್ತದ. ಆಲ್ರೆಡಿ 35 ನಡ್ತದೆ ನಮ್ಮಲ್ಲಿ. ಅಷ್ಟು ಇನ್ನೂ 10 ಡಿಗ್ರಿ ಜಾಸ್ತಿ ಆಗುತ್ತಾ ಇನ್ನೇನು ಪೂರ್ತಿ ನಮ್ಮದು ಇದು ಮುಗಿಯೋವರೆಗೂ. ಸೊ ಇದು
ಎಷ್ಟು ಬಂದಂತ ಟೋಟಲಿ ನಿಮಗೆ ಲಾಸ್ಟ್ ಎಂಡಾಗ ನಿಮ್ಗೆ ಒಂದ್ಸತಿ ತೋರಿಸ್ತೀನಿ. ಆಮೇಲೆ ಮಾವಿನ ಶುಂಠಿನೂ ಆಯಿತು. ಮಾವಿನ ಶುಂಠಿನೂ ಅಷ್ಟೇ ಹಿಂಗೆ ಸಪ್ರೇಟ್ ಮಾಡಿ ಇದನ್ನು ಆ್ಯಕ್ಚುಲಿ ನೋಡಿರಿ ಈ ರೂಟ್ ಏನು ಕಾಣ್ಲಿಕ್ಕತ್ತಲ್ಲ, ಇದು ನಾನು ಹಚ್ಬೇಕಂತ ಅವತ್ತಿನ ದಿವಸದಿಂದ ಅಂದ್ಕೊಂಡೆ, ಬಟ್ ಹಚ್ಚಲಿಲ್ಲ. ಬಟ್ ಇವತ್ತು ಹಚ್ತೀನಿ, ಈಗ ಹಚ್ಚೇ ಹೋಗ್ತೀನಿ ನಾನು ಹಂಗೆ ಅಂದ್ಕೊಂಡಿನಿ. ಈಗ ಇದನ್ನು ಹಚ್ಚಿ ಒಂದು ಸ್ವಲ್ಪ ನೋಡ್ತೀನಿ ಎಲ್ಲ ಬರ್ತಾವೇನೋ ಅಂತೇಳಿ. ಬಂತು ಅಂದರೆ ನಿಮ್ಗೆ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋನಾಗ ತೋರಿಸ್ತೀನಿ. ಆಮೇಲೆ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್ ನಂದು ಸಾರಿ ಕಲೆಕ್ಷನ್ ಬಗ್ಗೆ ಇರುತ್ತೆ. ಸೊ ಅದನ್ನೇ ಒಂದು ಸಣ್ಣ ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡ್ತೀನಿ ನೋಡಿರಿ. ಆಲ್ರೆಡಿ ನಾನು ಶಾರ್ಟ್ಸ್ನಾಗೆಲ್ಲ ಹಾಕೀನಿ. ವೀಡಿಯೋನ ಸ್ವಲ್ಪ ಎಡಿಟ್ ಮಾಡೋದು ಬಾಕಿ ಇದೆ, ಅದು ಸೊ ಎಡಿಟ್ ಮಾಡಿ ಹಾಕ್ತೀನಿ ನಿಮಗೆ. ನನ್ನಲ್ಲಿ ಇರೋಂಥ ಸೀರೆ ಕಲೆಕ್ಷನ್ಸ್ಗಳನ್ನು ನೋಡಬೇಕಂದ್ರೆ ನೀವು ನೆಕ್ಸ್ಟ್ ನಂದು ಅಪ್ಕಮಿಂಗ್ ವೀಡಿಯೋ ನೋಡ್ತಾಯಿರಿ. ಸೊ ಟೋಟಲಿ ನಿಮಗೆ ನನ್ನ ಜೀವನದ ಲೈಫ್ ಸ್ಟೈಲ್ ಬಗ್ಗೆ ಹಂತವಾಗಿ ತೋರಿಸ್ತಾ ಹೋಗ್ತೀನಿ. ಇನ್ನು ಡೈಲಿ ಸ್ಕೂಲಿಗೆ ಹೋಗಿ ಬರೋದ್ರಿಂದ ಮಧ್ಯಾಹ್ನದ ಟೈಮ್ ನಾನು ಸ್ಕೂಲಾಗೆ ಸ್ಪೆಂಡ್ ಆಗಿರ್ತಾರೆ, ಅಲ್ಲಿ ಜಾಸ್ತಿ ನಾನು ವೀಡಿಯೋಸು ಮಾಡಲ್ಲ, ಮಾಡಿದ್ರೇನಲ್ಲ ಬಟ್ ನಾನು ಮಾಡಲ್ಲ. ಆಮೇಲೆ ಸಾಯಂಕಾಲ ಬೆಳಗ್ಗೆ ಸಾಟರ್ಡೆ ಸಂಡೇ ಇಷ್ಟು ಟೈಮಿಂಗ್ ನಂದಿರುತ್ತೆ. ಸೊ ಇನ್ನೊಂದು ತಿಂಗಳು ಆದಮೇಲೆ ಮತ್ತೆ ಹಾಲಿಡೇಸು ಬರುತ್ತಾ, ಒಂದೂವರೆ ತಿಂಗಳು ಇರ್ಬೋದು. ಮಾರ್ಚ್ 10 ಆಮೇಲೆ ಅಲ್ಲಿಂದ ಏಪ್ರಿಲ್ 10, 2 ತಿಂಗಳು. ಸೊ ಬರೋಬ್ಬರಿ 2 ತಿಂಗಳು ಐತೆ. 2 ತಿಂಗಳು ಆದಮೇಲೆ ಹಾಲಿಡೇಸು. ಸೊ ಹಾಲಿಡೇಸ್ನಾಗ ಒಂದು ಸ್ವಲ್ಪ ಗಾರ್ಡನಿಂಗ್ ಕೇರ್ ಬಗ್ಗೆ ತೊಗೋಬೇಕು, ಯಾಕಂದ್ರೆ ಭಾಳ ಬಿಸಿಲಾದಂಗೆ ಸೊ ನೀರು ಹಾಕೋದು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಇದು ಮಾವಿನ ಶುಂಠಿ ನೋಡ್ರಿ, ಇದೇನು ತೆಗೆದು ಇದು ಅರ್ಶಿನ ಎಷ್ಟೋ ತೆಗೆದಿದ್ದು. ಈ ಅರ್ಶಿನ ಏನು ತೆಗ್ದಿನ ಆ ಕಡೆ ಇಟ್ಟಿದ್ದೆಲ್ಲ ಪೌಡ್ರ್ ಮಾಡ್ಕೋತೀನಿ. ಈ ಕಡೆ ಇಟ್ಟಿದ್ದೆಲ್ಲ ನೆಕ್ಸ್ಟ್ ಇಯರಿಗೆ ಮತ್ತೆ ನನಗೆ ಹಾಕೋಲಿಕ್ಕಿರುತ್ತೆ. ಈ ಮಾವಿನ ಶುಂಠಿನಾಗೂ ಅಷ್ಟೇ ಸ್ವಲ್ಪ ಬಂದೈತೆ, ಅದನ್ನು ತೆಗೆದು ಇಡ್ತೀನಿ. ಒಂದಿಷ್ಟು ರೂಟ್ಸ್ಗಳನ್ನು ತೆಗೆದಿಟ್ಕೊಂಡು ಇನ್ನೂ ಬೆಳೀತೈತೆ ಅನ್ನೋದು ನಾನು ತೆಗ್ದೀನಿ. ಈ ರೂಟ್ಸನ್ನು ಕೂಡ ಹಾಕಿ ನೋಡ್ತೀನಿ, ಅಲ್ಲಿ ಒಂದು 2-3 ಕಡೆ ಇಡ್ತೀನಿ. ನಾವು ಇಟ್ವಿ ಅಂದರೆ ಅದು ಸಮಯ ಬಂದಾಗ ತಾನೇ ಚಿಗುರ್ಕೋತ. ಒಂದು ಸತಿ ನಾವೆಲ್ಲರೂ ಇಟ್ಟಾಗ ಹಾಳಾದ್ರೂ ಕೂಡ ಅದು ಹಾಳಾಗಂಗಿಲ್ಲ, ಹಾಗೆ ಇರುತ್ತೆ. ಬೆಸ್ಟ್ ಇಡೋದು ಹೆಂಗೆ ಅಂತಂದರೆ ಒಂದು ಪೇಪರ್ನಾಗ ಕಟ್ಟಿ ಮಣ್ಣೊಳಗೆ ಹಾಕ್ಬೋದು. ಇನ್ನೊಂದು ಹಾಗೆ ಮಣ್ಣೊಳಗೆ ಹಾಕಿ ಉಸುಕ್ನಾಗ ಹಾಕಿಡ್ಬೋದು, ನೀರು ಹಾಕಬಾರ್ದು. ಇನ್ನೊಂದೇನೆಂದರೆ ಫ್ರಿಜ್ನಾಗ ಇಡ್ಬೋದು. ಸೊ ಇಷ್ಟು ತರೀಕನಾಗ ಇಟ್ಟರೆ ಅಂತಂದರೆ ನೀವು ಈ ಸಮ್ಮರ್ನಲ್ಲಿ ಇದನ್ನು ಸೇವ್ ಮಾಡಿಕೊಂಡು ಮಾಡ್ಬೋದು. ಇದು ನೋಡಿರಿ ಇಷ್ಟು ವೇಸ್ಟ್ ಇದಿಲ್ಲ. ಇದು ಮಣ್ಣು ಅಷ್ಟು ಗಮಾಸ್ಲಿಕ್ಕೆ ಗೊತ್ತಾ. ಇದು ಒಂದು 5 ಪಾಟ್ನಾಗ ಎಲ್ಲರೂ ಹಾಕಿ ಬರ್ತೀನಿ ನಾನು. ಸೊ ಟೋಟಲಿ ನನಗೆ ಇಷ್ಟು ಬಂತು ನೋಡ್ರಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇಷ್ಟು ಇದು ಬೇರು, ಸೊ ಇನ್ನು ಉಳಿದಿದ್ದದಿಷ್ಟು. ಇದನ್ನು ಕೂಡ ನಾನು ಮೀಶೋಯಿಂದನೇ ತಂದಿದ್ದು. ಮೀಶೋಯಿಂದ ಈ ಗಿಡದ ಒಂದಿಷ್ಟು ಲಾಭಗಳು ಹೇಳ್ತೀನಿ, ಬಹುಶಃ ನಿಮಗೂ ಇಷ್ಟ ಆಗ್ಬೋದು. ಇದು ಏನಪ್ಪ ಅಂದರೆ ಈ ಗಿಡ ಬಾಸುಮತಿ ಎಲೆಗಳ ಗಿಡ ಅಂತ ಕರೀತಾರೆ ಇದಕ್ಕೆ. ಇದು ಆ್ಯಕ್ಚುಲಿ ಒಂದು ಆಯುರ್ವೇದದ ಗಿಡ ಅಂತ ಹೇಳ್ಬೋದು. ಯಾಕೆ ಇದಕ್ಕೆ ಈ ಹೆಸರು ಬಂತು ಅಂದರೆ ಈ ಎಲೆ ಒಂದು ಪರಿಮಳ ಹೆಂಗಿರ್ತದೆ ಅಂದರೆ ಬಾಸುಮತಿ ಹಿಂಗೆ ನೋಡಿದರೆ ಗೊತ್ತಾಗಲ್ಲ ನಮಗೆ. ಸೇಮ್ ಬಾಸುಮತಿ ಅಕ್ಕಿಗಳ ಪರಿಮಳ ಹೆಂಗಿರುತ್ತಾ ಹಂಗಿರುತ್ತೆ. ನಾವಿದು ಈ ಎಲೆನ ಅಕ್ಕಿಯಲ್ಲಿ ಹಾಕಿದರೆ ಅನ್ನ ಪೂರ್ತಿ ಬಾಸುಮತಿ ಸ್ಮೆಲ್ಲೇ ಬಂದಿರುತ್ತೆ. ಸೊ ಅದೇ ಕಾರಣಕ್ಕೇನೋ ಇದಕ್ಕೂ ಆ ಒಂದು ಹೆಸರಿಂದಲೇ ಕರೀತಾರೆ ಇದನ್ನು. ಬಾಸುಮತಿ ಪ್ಲ್ಯಾಂಟು ಅಥವಾ ಇದಕ್ಕೆ ಪೆಂಡನನ್ಸ್ ಪ್ಲ್ಯಾಂಟ್ನು ಅಂತಾರೆ. ಸೊ ಈ ಥರ ಇದರಿಂದ ಕರೀತಾರೆ ಇದಕ್ಕೆ. ಆ್ಯಕ್ಚುಲಿ ಇದು ಒಂದು ಲೀಫಿ ವೆರೈಟಿ ಪ್ಲ್ಯಾಂಟು. ಈ ಪ್ಲ್ಯಾಂಟ್ ಜಾಸ್ತಿ ಬಿಸಿಲು ಬೇಡ, ಜಾಸ್ತಿ ನೆರಳಾಗಂತೂ ಇದು ಗಿಡ ಬೆಳಂಗೇ ಇಲ್ಲ. ಆದರೆ ಜಾಸ್ತಿ ಬಿಸಿಲು ಬೇಡ, ಒಂಥರ ಶೇಡ್ನಾಗಿದ್ದರೆ ಚೆಂದ ಬೆಳೀತದೆ. ಇದ್ರದ್ದು ಗುಣ ಇನ್ನೊಂದು ಏನು ಹೇಳಬೇಕು ಅಂದರೆ ಇದು ನಮ್ಗೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದಿದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಇದು ನಮ್ಮ ಬ್ಲಡ್ನಾಗಿರೋಂಥ ಡರ್ಟನ್ನು ಹೊರಗೆ ತೆಗೀತಾ. ಆಮೇಲೆ ಇದು ನಮ್ಮ ಹೃದಯಕ್ಕೂ ಒಳ್ಳೆಯದು. ಹಾಗಾಗಿ ಇಂಥ ಎಲ್ಲ ಆಯುರ್ವೇದ ಗಿಡಗಳನ್ನು ಸಣ್ಣ ಪಾಟ್ನಾಗೂ ಕೂಡ ಇದನ್ನು ಬೆಳಿಬೋದು ಆರಾಮ್ಸೆ. ನಾವು ಹೊರಗಡೆ ಈಗ ಇದ್ರದ್ದು ಪ್ಯಾಕೆಟಲ್ಲಿ ಪೌಡ್ರನ್ನೂ ಸೇಲ್ ಮಾಡ್ತಾರೆ ಇದ್ರದ್ದು. ನಾನು ನೋಡೀನಿ, ಎಲೆಗಳನ್ನೇ ಸಣ್ಣ ಪೀಸಲ್ಲಿ ಮಾಡ್ತಾರೆ. ಹಿಂಗೆ ಹೆಂಗೆ ಕಸೂರಿ ಮೇಥಿ ಅಂತ ಬರುತ್ತಲ್ಲ ಹಂಗೆ ಬರುತ್ತಾ. ನಾನು ನೋಡೀನಿ ಒಂದು ಸತಿ ಇದನ್ನು ಸೇಲ್ ಮಾಡೋದು. ಸೊ ಹಾಗೆ ಈಗ ಫಾರ್ಮ್ನಾಗ ಬೆಳೆದಿರೋದು ಅಥವಾ ಹೆಚ್ಚು ಬೇರೆ ಬೇರೆ ಗೊಬ್ಬರಗಳನ್ನು ಯೂಸ್ ಮಾಡಿ ಬೆಳೆದಿರೋದಕ್ಕಿಂತ ಹಿಂಗೆ ಸಣ್ಣ ಪುಟ್ಟದ್ದು ನಾವು ಪಾಟ್ನಾಗ ಬೆಳಲಿಕ್ಕೆ ಈಸಿಯಾಗಿತ್ತಂದ್ರೆ ಆರಾಮಾಗಿ ಬೆಳ್ಕೊಂಡು ನಾವು ಮನೆಯಲ್ಲೇ ಇಂಥವುಗಳನ್ನೇ ಯೂಸ್ ಮಾಡ್ಕೋಬೋದು. ಇದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ನಾನು ಇದನ್ನು ಒಂದು 10 ಇಂಚಿನ ಪಾಟ್ನಾಗ ಹಾಕಿನಿ. ಒಂದು 2-3 ಸತಿ ನನಗೂ ಇದು ಬೆಳಿಬೇಕಾದ್ರೆ ಕಷ್ಟನೇ ಆಯಿತು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಇದ್ರ ಬೆಳಿಬೇಕಾದ್ರೆ ನನಗೂ ಗೊತ್ತಾಗಿಲ್ಲ. 2-3 ಗಿಡ ತಂದು ಒಣಗಿಸಿದೆ ನಾನು. ಆಮೇಲೆ ಮತ್ತೆ ನಾನು ಹೇಳಿದ್ನಲ್ಲ, ಯಾವುದೇ ಆಗಲಿ ಒಮ್ಮೆ ಡೈರೆಕ್ಟಾಗಿ ನಮ್ಗೆ ಬರೋಲ್ಲ. ಆದರೆ ಈಸಿ ಗ್ರೋಯಿಂಗ್ ಪ್ಲ್ಯಾಂಟ್ ಇದು ಅಂದರೆ ಕೆಲವೊಂದು ಬಂದುಬಿಡ್ತಾವೆ, ಬರಲ್ಲ ಅಂತ ಹೇಳೋದಿಲ್ಲ ನಾನು. ಎಲ್ಲ ಗಿಡನೂ ಕೆಲವೊಂದಿಷ್ಟು ನಮ್ಮ ವಾತಾವರಣಕ್ಕೆ ಹೊಸ ಗಿಡಗಳು ಹಿಂಗಾದಾಗ ಕೆಲವೊಂದು ಸತಿ ಹೆಚ್ಚು ಕಮ್ಮಿ ಆಗಿರುತ್ತೆ.
ಇಲ್ಲಿ ನೋಡ್ರಿ ಇವು ಹೊಸ ರೂಟ್ಗಳು ಏನು ಬಂದವಲ್ಲ ಇವೆಲ್ಲ ಇದ್ರೊಳಗೆ ಇಲ್ಲಿಂದ ಬೆಳೀತಾ ಇಲ್ಲೊಂದು ಬೆಳೀಲಿಕ್ಕತ್ತದ ನೋಡ್ರಿ ಇದು ಸೊ ಇವು ಹಿಂಗೆ ಉದ್ದು ಬೆಳೆದು ಇಲ್ಲಿ ಮಣ್ಣೊಳಗೆ ಹಿಂಗೆ ಸೇರ್ಕೊತಾವೆ ತಾನೇ. ಇಲ್ಲಿ ನೋಡ್ರಿ ಇವು ಹೆಂಗೆ ಗ್ರೋತ್ ಆಗ್ಲಿಕ್ಕತ್ತಾವ ಅಂದರೆ ಹಿಂಗೆ ಉದ್ದ ಗ್ರೋತ್ ಆಗ್ಲಿಕ್ಕೆ ಇದನ್ನು ಸೀದಾ ಇಲ್ಲಿ ಮಣ್ಣೊಳಗೆ ಹೋಗಿ ಆಗುತ್ತೆ. ಆಮೇಲೆ ಸೈಡಿಂದ ಜಾಸ್ತಿ ಇದ್ರದ್ದು ಮರಿಗಳು ಬರ್ತಾವೆ ಸೈಡಿಂದ, ಬೇಕಂದ್ರೆ ಮಲ್ಟಿಪ್ಲೈನು ಮಾಡ್ಕೋಬೋದು ಈ ಥರ. ಸೊ ಇಂಥ ಗಿಡಗಳೆಲ್ಲ ನಮ್ಮ ಮನೆಗೆ ಬೆಳೆಸೋದ್ರಿಂದ ನಮಗೂ ಇದ್ರದ್ದು ಒಳ್ಳೆಯ ಒಂದು ಯೂಸಸ್ ಮತ್ತು ಸಿಗುತ್ತೆ ಒಂದು. ಆಮೇಲೆ ಹೇಳಿದ್ನಲ್ಲ ಆರ್ಗ್ಯಾನಿಕ್ ಆಗಿದ್ದರೆ ಒಳ್ಳೆಯ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಇವೆಲ್ಲನೂ ಭಾರಿ ಯೂಸ್ಫುಲ್ ಆಗಿರ್ತವೆ. ಈ ಥರದ ಗಿಡಗಳನ್ನು ನಾವು ಬಳಸ್ಕೋಬೋದು ಅಂತ ನನಗನ್ಸುತ್ತೆ. ಸೊ ನೋಡಿರಿ, ನೀವು ಕೂಡ ಟ್ರೈ ಮಾಡಿರಿ. ಈ ಸತಿ ಭಾಳ ಚೆಂದಾಗಿ ಇದು ಚಿಗಿಲಿಕ್ಕತ್ತದ. ಇಷ್ಟೇ ಇತ್ತವ ಗಿಡ, ಬಟ್ ಇವಾಗ ಚೆಂದಾಗಿ ಉದ್ದಕ್ಕೆ ಬಂದು ಚಿಗಿಲಿಕ್ಕತ್ತದ. ಹಾಗಾಗಿ ಸ್ವಲ್ಪ ಬೇಸಿಗೆ ಟೈಮಿಗೆ ಹೆಂಗೆ ಬರುತ್ತೋ ನೋಡ್ಕೋಬೇಕು. ಬೇಸಿಗೆ ಟೈಮ್ನಾಗ ನಾವು ಜಾಗ ಚೇಂಜ್ ಮಾಡ್ಬೇಕಿದ್ರದ್ದು. ಅದಲ್ಲದೆ ಇನ್ನು ಸಾಧಾರಣ ಮಣ್ಣೊಳಗೆ ಹಾಕಿ ನಾನು ಸ್ವಲ್ಪ ಗೊಬ್ಬರ, ಮಣ್ಣು ಮತ್ತು ಉಸ್ಕು ಮಿಕ್ಸ್ ಇರೋದು. ನಂತರ ಸ್ವಲ್ಪ ಉಸ್ಕು ಮೊದಲೇ ಮಿಕ್ಸ್ ಇರುತ್ತೆ, ಆಮೇಲೆ ರಿಯೂಸ್ ಮಾಡ್ತಾ ಇರ್ತೀನಿ ನಾನು. ಆಮ್ಯಾಗ ಕಿಚನ್ ವೇಸ್ಟ್ ಹಾಕೋದ್ರಿಂದ ಜಾಸ್ತಿ ಮಣ್ಣು ಜಿಗಿಟ್ಟಿರಲ್ಲ ನಂದು. ಹಾಗಾಗಿ ಸ್ವಲ್ಪ ಉಸುಕು ಅನ್ನೋದು ನನಗೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ನಾನು ಹಾಕೋದ್ರಲ್ಲಿ. ಬಟ್ ನೀವು ಹಾಕಬೇಕಾದ್ರೆ ಹೊಸ ಮಣ್ಣು ತಂದಿದ್ರೆ ಉಸ್ಕು ಮಿಕ್ಸ್ ಮಾಡಿರಿ ಚೆನ್ನಾಗಿ ಅದಕ್ಕೆ. ಅದಾದಮೇಲೆ ಸ್ವಲ್ಪ ಗೊಬ್ಬರ ಕೊಡಿರಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಮೊನ್ನೆನೇ ಒಂದು ಆರ್ಗ್ಯಾನಿಕ್ ವರ್ಮಿ ಕಂಪೋಸ್ಟ್ ಮನೆಯಲ್ಲೇ ತಯಾರಿಸಿದ್ದನ್ನು ಹಾಕಿದ್ದೆ ನಾನು. ಇದನ್ನು ಈ ಥರ ಹಣ್ಣಿನ ಗಿಡಗಳು, ಈ ಥರ ಏನಾರ ನಾವು ಊಟಕ್ಕೆ ಕನ್ಸ್ಯೂಮ್ ಮಾಡೋದು ಯಾವುದೇ ಗಿಡಗಳಿದ್ರಲ್ಲಿ ಸ್ಪೆಷಲಿ ನಾನು ಅಂಥ ಗೊಬ್ಬರಗಳನ್ನು ಇದಕ್ಕೆ ಯೂಸ್ ಮಾಡ್ತೀನಿ. ಇನ್ನು ಬೇರೆ ಸೀವೀಡ್ಸು ಅವೇನಾರ ತಂದಿರ್ತೀವಲ್ಲ ಅವು ಆರ್ಗ್ಯಾನಿಕ್ ಅಂತ ಹೇಳಿ ಅದನ್ನು ಮಾತ್ರ ನಾನು ಹೂವಿನ ಗಿಡಗಳಿಗೆ ಯೂಸ್ ಮಾಡ್ತೀನಿ. ಕೆಲವೊಂದು ಸತಿ ಹೇಳಿದ್ರಾಗ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದರೆ ನಾನು ಯೂಸ್ ಮಾಡೋದು ಮಾತ್ರ ಇದೇ ಥರ ನೋಡಿರಿ. ಏನಂದರೆ ಆರ್ಗ್ಯಾನಿಕ್, ಇದಕ್ಕಂದ್ರೆ ಪ್ಯೂರ್ ಆರ್ಗ್ಯಾನಿಕ್ ಅದು ನಂಬಲ್ಲೇ ಮಾಡಿದಿತ್ತಂದ್ರೆ ನಾನು ಗ್ಯಾರಂಟಿ ಇವುಗಳಿಗೆ ಯೂಸ್ ಮಾಡ್ಕೊತೀನಿ. ಇನ್ನು ಸೀವೀಡ್ಸು, ಎಕ್ಸಮ್ ಸಾಲ್ಟು ಇಂಥವು ಏನಾರ ತಂದಿದ್ನಂದ್ರೆ ಹೊರಗೆ ನಿಂತ ಗೊತ್ತಿಲ್ಲ ಅವು ನನಗೂ. ಪ್ಯೂರ್ ಆರ್ಗ್ಯಾನಿಕ್ ಅಂತಲೇ ಹುಡುಕಿ ತಂದಿರ್ತೀನಿ ನಾನು. ಕೆಲವೊಂದು ಸತಿ ಏನಾರೇ ಹಂಗಾದಾಗ ಈಗ NPKನೂ ಆರ್ಗ್ಯಾನಿಕ್ ಬಂದದ, DAPನೂ ಆರ್ಗ್ಯಾನಿಕ್ ಬಂದದ ಅಂತ ಹೇಳ್ತಾರೆ. ಅವನ್ನ ಯೂಸ್ ಮಾಡಬೇಕು ಅಂತ ಅನಿಸಿದ್ರೆ ನನ್ನ ಬಳಿ DAP ನಾನು ತರಂಗೇ ಇಲ್ಲ. ಹಂಗೆ ಏನಾರ ಯೂಸ್ ಮಾಡ್ಬೇಕು ಅನಿಸಿದ್ರೆ ನಾನು ಫಸ್ಟ್ ಟ್ರಯಲು ಈ ಹೂವಿನ ಗಿಡಗಳದಾಗ ಇಲ್ಲಿನೇ ಮಾಡಿರ್ತೀನಿ. ಈ ಥರ ನಾನು ಒಮ್ಮೆ ಊಟ ಮಾಡೋ ಇದಕ್ಕೆ ಹಣ್ಣಿನ ಗಿಡಗಳಿಗೆ ಇವಕ್ಕೆಲ್ಲ ನಾನು ಹಾಕೋಂಗಿಲ್ಲ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಇದನ್ನು ನೋಡಿರಿ ಫುಲ್ ನಾನು ಹೆಂಗೆ ಮಾಡೀನಿ ಅಂಥೇಳಿ. ಸೊ ಫ್ರೆಂಡ್ಸ್, ನಾನು ಆಲ್ರೆಡಿ ಇದು ಶಾರ್ಟ್ನಾಗೂ ಹಾಕಿನಿ. ಈ ಥರ ಸೀರೆ ಕವರ್ಗಳನ್ನು ಎಷ್ಟೊಂದು ತಂದಿದ್ದೆ, ಅದನ್ನೆಲ್ಲ ಹಾಕಿ ಜೋಡಿಸಿಡಬೇಕಾದ್ರೆ ನಾನು ಸೀರೆ ಕಲೆಕ್ಷನ್ ಬಗ್ಗೆ ಸಂಪೂರ್ಣ ವೀಡಿಯೋ ಮಾಡೀನಿ. ಸೊ ಇದು ಮುಂದಿನ ವೀಡಿಯೋನಲ್ಲಿ ಬರುತ್ತಾ. ಸೊ ಅಷ್ಟರಲ್ಲೇ ನಾನು ನಿಮಗೆ ಇದನ್ನು ಜಸ್ಟ್ ಶೇರ್ ಮಾಡಕತ್ತೀನಿ. ಇದ್ರದ್ದು ಶಾರ್ಟ್ ವೀಡಿಯೋನಲ್ಲಿ ಇದನ್ನು ಕವರಲ್ಲಿ ಯಾವ ರೀತಿ ನಾನು ಹಾಕಿಟ್ಟೀನಿ ಅಂತ ಅದ್ರ ಬಗ್ಗೆನೇ ನಿಮಗೆ ಶಾರ್ಟಲ್ಲಿ ಹಾಕಿ ತೋರಿಸಿದ್ದೆ. ಸೊ ಕವರ್ ನಂಗೆ ಭಾಳ ಇಷ್ಟ ಆಯಿತು. ಕಾಟನಿಂದ ಮಾಡಿದ್ದಿತ್ತು, ಆಮೇಲೆ ಒಳಗಡೆ ಸೀರೆ ಕಲರು ಕಾಣ್ತಿದ್ವು, ಆಮೇಲೆ ಮೆತ್ತಗಿದ್ವು. ಈ ಕಾಟನ್ ಕ್ಲಾತು ಸೀರೆಗಳಿಗೆ ಒಳ್ಳೆಯದು. ಆಮೇಲೆ ನೀಟಾಗಿ ಜೋಡಿಸಿ ಇಡ್ಬೋದು. ತೆಕ್ಕೊಂಡಾಗ ಒಂದು ಸೀರೆ ಬದಲು 10 ಸೀರೆ ಬೀಳಂಗಿಲ್ಲ. ಇಂಥದಕ್ಕೆಲ್ಲ ಭಾರಿ ಯೂಸ್ ಆಯಿತು. ನಾನು ವಾರ್ಡ್ರೂಮ್ನಾಗೂ ಇದನ್ನು ಇಟ್ಟಿನಿ. ಈ ರೀತಿ ಸೆಟ್ ಮಾಡ್ಕೊಂಡು ಇಟ್ಕೋಬೋದು ನೋಡಿರಿ. ಸೊ ಮೇಲೂ ಸ್ಪೇಸ್ ಇರುತ್ತೆ, ಏನಾರು ಬೇಕಾದ್ರೆ ಹ್ಯಾಂಗ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಇದು ನನ್ನ ಅಲ್ಮಾರಿನಲ್ಲಿ ಇಟ್ಟಿರೋಂಥದ್ದು ಇದು. ಸೊ ನಮ್ಮ ಮನೆಯಿಂದ ದೊಡ್ಡದಿಲ್ಲ, ಸಣ್ಣದಾದ ನನ್ನ ಬಳಿ ಇರೋದು ಇದೊಂದೇ ಅಲ್ಮಾರಿ. ಹಾಗಾಗಿ ನೋಡಿ ನನ್ನ ಬ್ಯಾಗ್ಸ್ ಎಲ್ಲ ಹೆಂಗೆ ಇಲ್ಲಿ ಹ್ಯಾಂಗ್ ಮಾಡೀನಿ ಅಂಥೇಳಿ. ಸೊ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಡಲಿಕ್ಕೆ ಇದು ಮಸ್ತ್ ಕಂಫರ್ಟೇಬಲ್ ಅದ ಫ್ರೆಂಡ್ಸ್. ಈ ಥರ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಅಂಥೇಳಿ ಹೇಳ್ತೀನಿ ನಾನು. ಸೊ ಓಕೆ, ಬಾಯ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಡೇ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮತ್ತೆ ಸ್ಕೂಲಿಂದ ಬಂದು ಆಲ್ಮೋಸ್ಟ್ ನೈಟ್ ಆಗಿತ್ತು. ನಂದು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಈ ಅರ್ಶಿನ ನೀರಲ್ಲಿ ಹಾಕಿ ಹೋಗಿದ್ದೆ. ಅದನ್ನು ನೀಟಾಗಿ ಸ್ವಲ್ಪ ಅದನ್ನು ಮೇಲಿಂದ ಎಷ್ಟಾಗುತ್ತೆ ಅಷ್ಟು ಸಣ್ಣದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ಈ ಥರ ತೆಕ್ಕೊಂಡಿನಿ. ಸಿಪ್ಪಿನ ತೆಕ್ಕೊಂಡು ಈ ನೀರೆಲ್ಲ ಮತ್ತೆ ಗಿಡಕ್ಕೆ ಹಾಕಿನಿ ನಾನು ಆ್ಯಕ್ಚುಲಿ. ಸೊ ಅವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ಲೇಟ್ನಾಗ ಹಾಕ್ಕೊಂಡು ಈ ರೀತಿ ಜಸ್ಕೊಂಡಿನಿ. ತೋರಿಸ್ತೀನಿ ಬರ್ರಿ ನಿಮ್ಗೆ. ಇವು ನೀರೆಷ್ಟು ಇದು ಕಾಣಲಿಕ್ಕೆ ತಗೊಳ್ಳಿ, ಇದಕ್ಕೆ ಇನ್ನೊಂದು ಸತಿ ತೊಳಿತೀನಿ. ಎಲ್ಲನೂ ಕೆಳಗೆ ಹಾಕಿನಿ ನಾನು. ಇದನ್ನು ಚಾಕು ತೊಗೊಂಡು ಒಂದು ಸ್ಪೂನ್ ತೊಗೊಂಡು ಹಿಂಗೆ ಮೇಲಿಂದ ಅಂದರೆ ಬಂದ್ಬಿಡುತ್ತಿದ್ದು. ಸ್ವಲ್ಪ ಡ್ರೈ ಆದರೂ ಬರೋಲ್ಲ, ನೀರಾಗ ನೀಟ್ರಂತೂ ಜಲ್ದಿ ಬರುತ್ತೆ. ಬಟ್ ನೀರಾಗ ಭಾಳ ತಿಡ್ಬೇಡ್ರಿ. ಸ್ವಲ್ಪ ಕೈ ಹಂಗೆ ಇದು ಮಾಡಿದ್ದಕ್ಕೆ ಕೈಯೆಲ್ಲ ಅರ್ಶಿನ ಆಗಿತ್ತು ನನಗೆ. ಬೆಳಗ್ಗೆ ತನಕ ಹಾಗೆ ಇತ್ತದು. ರಾತ್ರಿ ನಾನು ಎಷ್ಟು ಪಾತ್ರೆ ತೊಳೆದು ಎಷ್ಟು ಕೆಲಸ ಮಾಡಿದ್ರೂ ಹೋಗಿರಲಿಲ್ಲ, ಅಷ್ಟು ಅರ್ಶಿನ ಕಲರ್ ಬಂದಿತ್ತು. ಸೊ ಅರ್ಶಿನ ಕಲರೇ ಹಾಗೆ. ಸೊ ನೋಡಿರಿ ಇಷ್ಟೆಲ್ಲ ಸುಲಿದಿಟ್ಟಿನಿ ನಾನು. ಇದನ್ನ ಒಂದಷ್ಟಿಷ್ಟು ಜಚ್ಕೋತೀನಿ. ಇದು ಎಷ್ಟು ದಪ್ಪ ಚಂದ ಗ್ರೋತ್ ಆಗಿರ್ತೋ ಅಷ್ಟು ಚಂದ ಕಲರ್ ಇರ್ತದೆ ಅದ್ರದ್ದು.
ಸೊ ನಾನು ಮತ್ತೆ ಬೇರೆ ನೀರಿನಾಗ ಈ ಥರ ತೊಗೊಂಡು ತೊಳಿತೀನಿ ಇದನ್ನು. ಸ್ವಲ್ಪ ಇಲ್ಲೇ ಬುಟ್ಟಿನೂ ಎಲ್ಲ ತೊಳ್ಕೊಂಡು ಬಂದೀನಿ, ಸ್ವಲ್ಪ ನೀರು ಚೇಂಜ್ ಮಾಡೀನಿ. ಅದನ್ನೆಲ್ಲ ನೀಟಾಗಿ ತೊಳ್ಕೊಂಬಿಡೋಣ. ಇಲ್ಲೇ ತೊಳ್ಕೊಂಡು ಒಂದು ಸ್ವಲ್ಪ ಜಜ್ಜಿ ಇಟ್ಟನ ಅಂತಂದ್ರೆ ನಂಗೆ ಬೆಳಗ್ಗೆ ಬಿಸಿಲಾಗಿ ಇಡೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಯಾಕಂದರೆ ಮತ್ತೆ ಹೋಗೋ ಗಡ್ಬಡ್ನಾಗ ಮುಂಜಾನೆ ನನಗೇನೂ ಆಗಲ್ಲ, ಮತ್ತೆ ಹಾಗೆ ಬಿಟ್ಟು ಓಡೋಗ್ಬಿಡೋಕ್ಕಾಗುತ್ತೆ ನಾನು. ಹಂಗಂತೇಳಿ ಇದನ್ನು ನೀಟಾಗಿ ಇದನ್ನೊಂದು ಸರ್ತಿ ತೊಳ್ಕೊಂಡು ಇದನ್ನು ಕಲ್ಲು ತೊಗೊಂಡು ಬಂದೀನಿ. ಆ ಕಲ್ಲು ಒಂದು ಪ್ಲೇಟಲ್ಲಿ ಜಜ್ಕೊಂಡು ಸೈಡಿಗೆ ಹಾಕಿಡ್ತೀನಿ. ಸೊ ಇದು ನೋಡಿರಿ ಸುಲ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಜಜ್ಕೋಬೇಕು. ಹಾಗೆ ಇಟ್ಟರೆ ದಪ್ಪ ಒಣಗಿಬಿಡುತ್ತೆ, ಅದು ಮಿಕ್ಸಿ ಆಗೋಲ್ಲ. ನಾವು ಮಿಕ್ಸಿನಾಗೂ ಆರಾಮಾಗಿ ಮಾಡ್ಕೊಬೋದು ಹಿಂಗೆ ಜಜ್ಜಿದ್ ಬಂದರೆ. ಎಷ್ಟು ಸಣ್ಣ ಇದನ್ನು ಜಜ್ಕೊಂಡು ಒಣಗಿಸ್ಕೊತೀವೋ ಮಿಕ್ಸಿನಾಗ ಅಷ್ಟು ಜಲ್ದಿ ಇದು ಸಣ್ಣ ಪೌಡ್ರ್ ಹಾಕ್ಬಿಡುತ್ತಾ. ಇಲ್ಲಾಂದರೆ ಗಿರಣಿಗೆ ಹೋಗಿ ಹಾಕ್ಸ್ಕೊಂಬರ್ಬೋದು. ಸೊ ಗಿರಣಿಗೆ ಹಾಕ್ಸ್ಬೇಕಾದ್ರೆ ಒಂದು ಸ್ವಲ್ಪ ಹಿಂಗೆ ಹೊಡೆದ್ರೇ ಚಲೋ. ಈ ಮಾರ್ಕೆಟ್ನಾಗ ಒಣಗಿದ್ದೇನು ಸಿಗ್ತಾವಲ್ಲ ಅವನು ಅಷ್ಟು ನೀರ್ನಾಗ ತಂದಿಟ್ಟು ಈ ಥರ ಮಾರ್ಕೆಟಿಂದ ತಂದು ನೀರಾಗ ನೆನೆಯಿಟ್ಟು ಹಿಂಗೆ ಜಜ್ಜಿ ನಾವು ಮನೆಯಲ್ಲೇ ಪುಡಿ ಮಾಡ್ಕೋಬೋದು. ಇಲ್ಲಾಂದರೆ ಈಗ ಅರ್ಶಿನ ಕುಂಕುಮ ಕೊಟ್ಟಿರ್ತಾರೆ, ಪೂಜೆಗೆ ಇಟ್ಟಿರ್ತೀವಿ ಅಂಥವನು ಹಿಂಗೆ ಮಾಡ್ಕೊಂಡು ನಾನು ಪೌಡ್ರ್ ಮಾಡ್ಕೊಂಬಿಡ್ತೀನಿ, ಅವನ್ನ ಯೂಸ್ ಮಾಡ್ಕೊಂಬಿಡ್ತೀನಿ ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ಅಂಥೇಳಿ. ಸೊ ಅವನ್ನೆಲ್ಲ ನಾವು ಈ ಥರ ಯೂಸ್ ಮಾಡ್ಬೋದು. ಸೊ ಜಾರಿಂಗು ಹೋಗ್ಲಿಕ್ಕೆ ಆ ಕಡೆ ನಾವು ಒಂದು ಸ್ವಲ್ಪ ಕೈ ಹಿಡ್ಕೊಂಡು ಜಜ್ಲಿಕ್ಕೆ ತಿನ್ನೋದಲ್ಲ ಈಸಿಯಾಗಿ ಬಂದುಬಿಡ್ತಾವೆ. ಹಿಂಗೆ ಒಂದು ಇಟ ಹೊಡೆದ್ರೇ ಆಗಿಬಿಡುತ್ತೆ. ಇದು ಕಲಿಗುಂಡು ಒಳ್ಕಲ್ನಾಗ ಇರ್ತಾವಲ್ಲ, ಕಲಗಲ್ನಾಗ ಇರ್ತದಲ್ಲ ಇದು ಕುಟ್ಟೋದು, ಅದು ಸಣ್ಣದ ಕಲ್ಲದ, ಅದನ್ನು ತೊಗೊಂಡು ಕೊಡ್ಲಿಕ್ಕೆ ಸ್ವಲ್ಪ ಹಂಗೆ ಆ ಕಡೆ ಓಡ್ತಾವ. ನಾನು ದೊಡ್ಡ ಪರಾತಿಗೆ ಹಾಕ್ಕೊಂಬಿಡ್ತೀನಿ ಎಲ್ಲನೂ. ದೊಡ್ಡ ಪರಾತಿಗೆ ಹೊಡೆದಿದ್ದು ಅಷ್ಟೆಲ್ಲ ಇದ್ರಾಗೆ ಹೊಡ್ಕೊಂಬಿಡ್ತೀನಿ ತಡ್ರಿ ಎಲ್ಲ. ಹಂಗಂದ್ರೆ ಈಸಿ ಆಗುತ್ತೆ ನನಗೆ. ಒಂದು ಸರ್ತಿ ತೊಳೆದಿದ್ದನ್ನು ತೊಳ್ಕೊಂಬಿಡ್ತೀನಿ. ನೀರನ್ನ ಹಿಂಗೆ ತೆಗೆದ ತಕ್ಷಣ ಹಿಂಗೆ ಹೊಡ್ಯಾಕತ್ರೆ ಸ್ವಲ್ಪ ನೀರು ಅನ್ಸಾಕತ್ತಿತ್ತು. ಅದಕ್ಕೆ ನಾನು ಸ್ವಲ್ಪ ಫಸ್ಟ್ ನೀರಿನಾಗಿಂದ ಇದನ್ನೆಲ್ಲ ಹೊರಗೆ ತಕ್ಕೊಂಡು ಆಮೇಲೆ ನೀಟಾಗಿ ಸ್ವಲ್ಪ ಹೊಕ್ಕೊಂಡ್ರೆ ಆಯಿತು ಅಂಥೇಳಿ. ಆಮೇಲೆ ಒಣಗಿದ್ಮ್ಯಾಗ ಒಂದು ಸ್ವಲ್ಪ ಕೇರಿದ್ರೆ ಧೂಳು ಏನರ ಇದ್ರೂ ಹೋಗ್ತದೆ. ನಾವು ಬಿಸಿಲಿಗೆ ಇಟ್ಟಾಗ ಭಾಳ ಸಣ್ಣ ಮಾಡಿದ್ರೆ ಅದು ಒಣಗಿದಾಗ ಮತ್ತು ಅದು ಭಾಳ ಸಣ್ಣ ಕಾಣುತ್ತೆ. ಅದಕ್ಕೊಂದು ಸ್ವಲ್ಪ ದಪ್ಪನೇ ಇರಲಿ, ಯಾಕಂದ್ರೆ ಒಣಗಿದ್ಮ್ಯಾಗ ಇನ್ನೂ ಸಣ್ಣ ಆಗ್ಬಿಡ್ತಾವೆ ಇವೆಲ್ಲ. ಸೊ ನಾನು ಇದು ಅಷ್ಟು ತೆಕ್ಕೊಂಡೀನಿ. ಬಟ್ಟೆಯಿಂದ ಒರೆಸಿ ಒಂದು ಸ್ವಲ್ಪ ಹಾರಾಕಿ ಜಜ್ಕೊಂಡ್ರೂ ಒಳ್ಳೆಯದೇ, ನೀರಿನ ಅಂಶ ಕಮ್ಮಿ ಇದ್ದಷ್ಟು. ನಾನು ಬಟ್ಟೆ ಮೇಲೆ ಒರೆಸ್ಕೋಬೇಕಾಗಿತ್ತು, ಒರೆಸ್ಕೊಂಡಿಲ್ಲ. ನೀವೇನಾರು ಮಾಡಂಗಿತ್ತಂದ್ರೆ ಬಟ್ಟೆನೇ ನೀಟಾಗಿ ಒರೆಸ್ಕೊಂಡು ಅದನ್ನು ಜಜ್ರಿ, ಅದರಿಂದ ಚಲೋ ಆಗುತ್ತೆ. ಸೊ ನಾನು ಇದ್ರಾಗೆ ಡೈರೆಕ್ಟಾಗಿ ಜಜ್ಕೊಲಿಕತ್ತೀನಿ ನೋಡಿರಿ. ಇವನ್ನ ಸೊ ಪರಾತಲ್ಲಿ ಒಂದು ಸೈಡಿಗೆ ಒಂದು ಸ್ವಲ್ಪ ಹಿಡಿದು ಈ ಥರ ಈಗ ಒಂದರಾಗಲಿ ಒಂದು ಸ್ವಲ್ಪ ಜಜ್ಕೊಂಡ್ರೆ ಸಾಕು. ಯಾಕಂದ್ರೆ ಅವು ಸಾಫ್ಟ್ ಆಗಲಿ ಅಥವಾ ತೆಳ್ಳಗಾಗಲಿ ಜಲ್ದಿ ಪೀಸ್ ಆಗಲಿ ಅನ್ನೋದಕ್ಕಷ್ಟೇ ಇದು ಮಾಡೋದು. ಕಲರ್ ಮಾತ್ರ ಚೆನ್ನಾಗಿ ಬಂತು, ಕೈಗೆ ಎಷ್ಟೆಲ್ಲ ಕಲರ್ ಅಂಟ್ಕೊಂಡಿತ್ತು. ಆಮೇಲೆ ಪರಿಮಳನೂ ಚೆಂದ ಬರುತ್ತೆ. ಇದು ಮಾಡಬೇಕಾದ್ರೆ ಪ್ರೊಸೆಸ್ ಮಾಡ್ಬೇಕಾದ್ರೆ ಘಮ ಘಮ ಅಂತಿರುತ್ತೆ. ಸೊ ಅದು ಒಂದು ಚೆಂದ ಅನಿಸುತ್ತೆ, ಇಷ್ಟನೂ ಆಯಿತು. ಇದನ್ನು ಒಂದು 2-3 ದಿನ ಬಿಸಿಲಿಗೆ ಚೆಂದಾಗಿ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ. ಪುಡಿ ಮಾಡೋಕ್ಕಿಂತ ಮುಂಚೆ ಒಂದು ಬುಟ್ಟಿನಾಗ ಹಾಕಿ ಹಂಚಿನ ಮೇಲೆ ಇಟ್ಟು ಪುಡಿ ಮಾಡಿದ್ರೆ ಒಟ್ಟು ಸೋಸೋದು ಬೇಡ, ನಮ್ಗೆ ಅಷ್ಟು ಈಸಿಯಾಗಿ ಬಂದುಬಿಡುತ್ತೆ. ಡೈರೆಕ್ಟಾಗಿ ಹುರಿಬಾರ್ದು ಹಂಚಿನ ಮೇಲೆ, ಸ್ವಲ್ಪ ಬಿಸಿ ಆಗಲಿ ಅಂತ. ಇಲ್ಲಾಂದರೆ ಮಧ್ಯಾಹ್ನ ಬಿಸಿಲಾಗಿಟ್ಟು ಆಮೇಲೆ ಅದು ತಂದು ಅವಾಗಿಂದ ಅವಾಗ ರುಬ್ಕೊಂಡ್ರೆ ಚಲೋ. ಈ ನೈಟು ಇಟ್ಟು ಮುಂಜಾನೆಲ್ಲ ಮಾಡ್ತೀವಲ್ಲ, ಸೊ ನೈಟ್ ಮತ್ತು ತಣ್ಣಗೆ ಗಾಳಿಗೆ ಅದು ಮೆತ್ತಗೆ ಅನಿಸಿರ್ತದೆ. ಹಂಗೆ ಮಾಡ್ಬೇಕಂತ ನಾವು ಯಾವಾಗ ಹೇಳ್ತಿರ್ತಾ ಇದು. ಹಿಂಗೆ ಮಾಡಿದ್ರೆ ಚೆಂದಾಗಿ ಆಗ್ತದೆ ಅಂತೇಳಿ ಈಸಿನಾಗ ನಾವು ಪೌಡ್ರ್ ಮಿಕ್ಸಿನಾಗ ಮನೆಗೆ ಮಾಡ್ಕೊಬೋದು. ಸೊ ಆರಾಮಾಗಿ ಒಂದು ಎಷ್ಟೋ ದಿವಸ ನಾವು ಇದನ್ನು ಯೂಸ್ ಮಾಡ್ಬೋದು. ಮನೆಗೆ ಬೆಳೆದಿದ್ದು, ನಾವು ಬೆಳೆದಿದ್ದು, ವಿದೌಟ್ ಕೆಮಿಕಲ್ಲು ಅನ್ನೋ ಒಂದು ಖುಷಿ ಇರುತ್ತೆ. ಇದ್ರಾಗೆ ಕಸ್ತೂರಿ ಅರಿಶಿನೂ ಬರುತ್ತೆ. ಕಸ್ತೂರಿ ಅರಿಶಿನ ಅದನ್ನು ಕೂಡ ಮನೆಯಿಂದ ಆರಾಮಾಗಿ ಬೆಳೆಸಿ ನಾವು ಮನೆಗೆ ಯೂಸ್ ಮಾಡ್ಕೊಬೋದು. ನಮ್ಮ ಸ್ಕಿನ್ಸಿಗೆಲ್ಲ ಯೂಸ್ ಮಾಡ್ಕೊಬೋದು. ಚೆಂದಾಗಿ ಯೂಸ್ ಮಾಡಿಕೊಂಡ್ರೆ ಸೊ ಚೆಂದಿರ್ತದೆ ನಾವು ಬೆಳೆದಿದ್ದನ್ನು. ಸೊ ಓಕೆ ಫ್ರೆಂಡ್ಸ್, ಇದನ್ನು ನಾನು ಡ್ರೈ ಮಾಡಿ ಇದನ್ನು ಮಾಡೋದು ವಿಡಿಯೋ ಆಲ್ರೆಡಿ ಲೆಂದಿ ಆಗಿದೆ. ಇದನ್ನು ನಾನು ಡ್ರೈ ಮಾಡೋದು ಅದನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ, ಆದರೆ ಇಲ್ಲಾಂದ್ರಿಲ್ಲ. ಸೊ ಇಷ್ಟೇ, ಇದನ್ನು ಜಜ್ಜಿ ಒಣಗಿದ ಮೇಲೆ ಇದನ್ನು ನಾನು ನೀಟಾಗಿ ಪುಡಿ ಮಾಡ್ಕೊಂಡಿನಿ ಇವಾಗ ಅಷ್ಟೇ. ಸೊ ಆಲ್ರೆಡಿ ನನ್ನ ಕೈ ನೋಡ್ಬೋದು ಎಷ್ಟು ಚಂದ ಕಲರ್ ಆಗ್ಬಿಟ್ಟದ ಅಂಥೇಳಿ. ಸೊ ಇನ್ನು ಕಲರ್ ಮನೇಲಿ ಮಾಡಿದಂದ್ರೆ ಸುಮ್ಮನೆ ಇರುತ್ತೆ, ಅಷ್ಟು ಚೆಂದಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋನಾಗ ಸಿಗ್ತೀನಿ. ನೋಡ್ತಾ ಇರಿ ವಿಡಿಯೋನ ಕೊನೆಯವರೆಗೂ. ಆಮೇಲೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ನನ್ನ ಎಲ್ಲ ವೀಡಿಯೋಸ್ಗಳಿಗೂ ಒಂದು ಲೈಕ್ ಕೊಡಿರಿ. ಓಕೆ, ಬಾಯ್ ಫ್ರೆಂಡ್ಸ್.